ಇನ್ನು 5 ದಿವಸ ಭಾರಿ ಮಳೆ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ವಾಯುಭಾರ ಕುಸಿತ ಬಂಗಾಳ ಕೊಲ್ಲಿಯಲ್ಲಿ ಏನಾಗಿದೆ ಅದರ ಪರಿಣಾಮವಾಗಿ ಎಲ್ಲ ಕಡೆ ಮಳೆ ಸುರಿತಾ ಇದೆ. DC ಆಗಿ ಲತಾ ಕುಮಾರಿ ಅವರು ಆ ಕೊಂಡ ಹಾಯ್ದಿದ್ದಿದೆಯಲ್ಲ, ಈ ದಂಧೆ ಯಾವ ತರಹ ನಡೀತಾ ಇದೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ಮುಖ್ಯವಾಗಿ ಈ ಕಡೆ ಸಿಂಧೂನು ನಿಂತು ಈ ಕಡೆ ಇದು ಆಗ್ಬಿಟ್ರೆ ಅವ್ರಿಗೆ ಫುಲ್ ಡ್ರೈ ಆಗ್ಬಿಡುತ್ತೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಈಗ ತಾನೇ ದೀಪಾವಳಿ ಮುಗಿಸ್ಕೊಂಡು ಬಂದಿದ್ದೀವಿ, ಎಲ್ಲೆಲ್ಲೂ ಪಟಾಕಿ ದೀಪದ ಸಂಭ್ರಮ ನೋಡಿದ್ದೀವಿ. ಇದರ ಮಧ್ಯೆ ದೀಪಾವಳಿ ಹಬ್ಬದಲ್ಲಿ ಮಳೆ ವಾಡಿಕೆಯಾಗಿ ಬರೋದು ಒಂದು ವಾಡಿಕೆ ಇದೆ. ಈಗ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಇನ್ನೂ ಮಳೆ ಮುಂದುವರಿತಾ ಇದೆ. ಇನ್ನೂ 5 ದಿವಸ ಭಾರಿ ಮಳೆ ಆಗೋ ಚಾನ್ಸಸ್ ಇದೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಸೊ ಕಾರ್ತಿಕ ಮಾಸದಲ್ಲಿ ಹೇಗೆ ಇದು ಮಳೆ ಅಂತ? ಆಶ್ವಯುಜ ಮುಗೀತು, ಕಾರ್ತಿಕ ಶುರುವಾಯಿತು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಪಟಾಕಿಯಿಂದ ನಿಮಗೆ ಕೋಲ್ಡ್ ಆಗಿರ್ಬೋದು ಅಂತ. ಓಹೋ, ಮಳೆರಾಯನ ವರುಣನ ಕೃಪೆಯಿಂದ ಕೋಲ್ಡ್ ಆಗಿದೆ. ಪಟಾಕಿ ಡಸ್ಟ್ ಅಲರ್ಜಿ, ಪಟಾಕಿ ಇದರಿಂದ. ಯಾಕೆಂದ್ರೆ ಬೆಂಗಳೂರಲ್ಲಿ ತುಂಬಾ ಜನರಿಗೆ ಆಗಿದೆ, ಅದಕ್ಕೋಸ್ಕರ ಕೇಳಿದೆ ನಾನು. ಕಾರ್ತಿಕ ಮಾಸದಲ್ಲಿ ಸಾಮಾನ್ಯವಾಗಿ ಮಳೆ ಇಲ್ಲ, ಕಡಿಮೆ. ದೀಪಾವಳಿಗೆ ಬರೋದು ಅದೆಲ್ಲ ದಸರೆಗೆ ಲಾಸ್ಟ್ ಆಗಿರುತ್ತೆ. ಈ ಸರಿ ಕಾರ್ತಿಕದಲ್ಲೂ ವರುಣಾರ್ಭಟ ಜೋರಾಗಿದೆ. ಅದರಲ್ಲೂ 5 ಜಿಲ್ಲೆಗಳಲ್ಲಂತೂ ಬಹಳ ಇದು ಆಮೇಲೆ ಕರಾವಳಿ ಕರ್ನಾಟಕ, ಒಳನಾಡು, ಉತ್ತರ ಮತ್ತು ದಕ್ಷಿಣ ಒಳನಾಡು ಮತ್ತು ಘಟ್ಟ ಪ್ರದೇಶ ಇಷ್ಟರಲ್ಲಂತೂ ಮಳೆ, ಅದು ವಾಯುಭಾರ ಕುಸಿತ ಬಂಗಾಳ ಕೊಲ್ಲಿಯಲ್ಲಿ ಏನಾಗಿದೆ ಅದರ ಪರಿಣಾಮವಾಗಿ ಎಲ್ಲ ಕಡೆ ಮಳೆ ಸುರಿತಾ ಇದೆ. ಪಕ್ಕದ್ದೇ ತಾಲೂಕಲ್ಲಿ ನೆತ್ತಿ ಸುಡೋ ಬಿಸಿಲು. ಅದರಿಂದ ನೀವು ಒಂದು 2 ಕಿಲೋಮೀಟ್ರ್ ಮುಂದೆ ಹೋದ್ರೂ ಸಾಕು, ಫುಲ್ ಮೋಡ ಕವಿದ ವಾತಾವರಣ. ಕೆಲವು ಕಡೆ ಚಿರಾಪುಂಜಿ ಥರ ಮಳೆ, ಇನ್ನು ಕೆಲವು ಕಡೆ ಊಟಿ ವೆದರ್. ಒಂಥರ ಎಷ್ಟು ವಿಚಿತ್ರವಾಗಿದೆ, ವಿಶೇಷವಾಗಿದೆ ಈ ಸರಿ ಕಾರ್ತಿಕ ಅಂತ ಹೇಳಕ್ಕೆ. ಆಮೇಲೆ ವರುಣಾರ್ಭಟದಿಂದಾಗಿ ಎಲ್ಲ ಅಂತಿಲ್ಲ ಆದರೂ ಕೆಲವು ಜಲಾಶಯಗಳಿಗೆ, ವಿಶೇಷವಾಗಿ ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಭಾಳ ದೊಡ್ಡ ಪ್ರಮಾಣದ, ಯಾಕಂದರೆ ಕೊಡಗಲ್ಲೆಲ್ಲ ಜೋರು ಮಳೆ ಆಗ್ತಿದೆಯಲ್ಲ, ದೊಡ್ಡ ಪ್ರಮಾಣದಲ್ಲಿ 1 ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ಅಧಿಕ ಪ್ರಮಾಣದಲ್ಲಿ ಒಳಹರಿವಿದೆ ನೀರಿಂದು. ಆ ಕಾರಣದಿಂದ ಹಿಡಿದಿಟ್ಕೊಳ್ಳೋಕ್ಕಾಗಲ್ವಲ್ಲ, 40ರಿಂದ 80 ಸಾವಿರ ಕ್ಯೂಸೆಕ್ಸ್ವರೆಗೆ ಹೊರಗೆ ಬಿಡ್ತಾ ಇದ್ದಾರೆ. ಏನು ಎಲ್ಲ ಜಲಪಾತಗಳಲ್ಲಿ, ಕಾವೇರಿ ನದಿಯ ಜಲಪಾತಗಳಲ್ಲಿ ಜಲಧಾರೆ ಫುಲ್ಲು ಅದ್ಧೂರಿ ಅಮೋಘ, ಏನು ಬಣ್ಣಿಸೋಕೆ 2 ಕಣ್ಣು ಸಾಲದು. ಈ ವರ್ಷ ಇದು 1 ವರ್ಷದಲ್ಲೇ 3 ಸರಿ KRS ಜಲಾಶಯ ಭರ್ತಿಯಾಗಿದೆ, ಪೂರ್ಣ ಪ್ರಮಾಣಕ್ಕೆ ಭರ್ತಿಯಾಗಿದೆ. ಇದು ಒಂದು ವಿಶೇಷ ಈ ಸರಿ. ಎಲ್ಲ ವಿಶೇಷಗಳ ನಡುವೆ ಬೆಳೆ ನಿಮಗೆ ಗೊತ್ತು ಹೇಗಾಗಿದೆ ಅಂತ. ಮುಂದಿನ ವರ್ಷ ಏನು ಎತ್ತೋ ಒಂದು ಗೊತ್ತಿಲ್ಲ. ಈ ಹಂಗಾಮಲ್ಲಂತೂ ಭಾಳ ಹೊಡೆತ ಬಿದ್ದಿದೆ. ಏನೋ ಒಂಥರ ಈ ದಕ್ಷಿಣದ ಜಿಲ್ಲೆಗಳಿಗೆ 365 ದಿನಾನು ಮಳೆ ಅನ್ನೋ ತರ, ನಮಗೆ ಮಳೆಗಾಲದ ತರ ಅನುಭವ ಆಗ್ತಾ ಇದೆ. ಇವಾಗ ಮಕ್ಕಳಿಗೂ ಅಷ್ಟೇ ಇದು ಯಾವ ಕಾಲ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಮಳೆಗಾಲನ, ಚಳಿ, ಬೇಸಿಗೆನ ಯಾವ ಕಾಲ ಅನ್ನೋದೇ ಗೊತ್ತಾಗ. ನಮಗ್ ಬೆಂಗಳೂರಲ್ಲಿ ಇತ್ಲಾಗ ಅರಬ್ಬಿ ಸಮುದ್ರದಿಂದನೂ ಬರುತ್ತೆ, ಅತ್ಲಾಗೆ ಬಂಗಾಳ ಕೊಲ್ಲಿಯಿಂದನೂ ಬರುತ್ತೆ. ಸೊ 2 ಕಡೆಯಿಂದ ಆಗಿರೋದ್ರಿಂದ ಬೆಂಗಳೂರಲ್ಲಂತೂ ಮಕ್ಕಳಿಗೆ ಬೇಸಿಗೆ ಕಾಲ ನೋಡೋದು ಕಡಿಮೆನೆ. ಇಲ್ಲಿ ಯಾವಾಗ್ಲೂ ಮಳೆಗಾಲನೇ. ಆಮೇಲೆ ಕರಾವಳಿಯವ್ರ ಥರ ಏನು ಇಲ್ಲಿ ಮಳೆ ಸುರಿತಿದ್ರು ಸೆಕೆ ಕಿತ್ಕೊಂಡೋಗೋದು, ಬೆವರು ಸುರಿಯೋದು ಇಲ್ವೇ ಇಲ್ಲ. ಅಲ್ಲಿ ಒಂದು ಮೋಡ ಆಗ್ತಿದಂಗೆ ನಾವು ಹೊದ್ಕೊಂಡು ಕುತ್ಕೋಬೇಕು, ಕಿವಿಗೆಲ್ಲ ಹತ್ತಿ ಇಟ್ಕೊಂಡು, ಆ ಥರದ ಒಂದು. ಇದ್ರ ಮಧ್ಯೆ ನಂಗೆ ಇನ್ನೊಂದೇನು ಅನ್ಸೋದು ಅಂದ್ರೆ, ಇವಾಗ ತಾನೇ ಸರ್ಕಾರಿ ಶಾಲೆಗಳು ಪ್ರಾರಂಭ ಆಗಿದೆ ನೋಡಿ. ಇವಾಗ ಮಳೆ ಅಂತ ಹೇಳಿ ಮತ್ತೆ ಏನಾದ್ರು ಶಾಲಾ ರಜೆ ಅಂತ ಘೋಷಣೆ ಮಾಡಿದ್ರೆ ಮಕ್ಕಳ ಪರಿಸ್ಥಿತಿ. ಯಾಕಂದ್ರೆ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇದೆ, ಕೆಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ. ಹಾಗಾಗಿ ಬಹಳ ಕಷ್ಟ. ಇನ್ನು ದೀಪಾವಳಿ ಮುಗಿಸಿ ಇನ್ನು ಶಾಲೆಗೆ ಸೋಮವಾರದಿಂದ ಎಲ್ಲ ಹೋಗೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಅಷ್ಟ್ರ ಮಧ್ಯೆ ಮತ್ತೆ ಈ ಮಳೆ ಅವಾಂತರ ನಡೀದೇ ಇದ್ರೆ
ಚೆನ್ನಾಗಿರುತ್ತೆ. ಆಮೇಲೆ ಕೆಲವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಶುಭ, ಏನಂತ ಹೇಳಿದ್ರೆ ನೀವು ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರು ಏನು ಹಿಂಬರಹ ಕೊಟ್ಟಿದ್ರು ಈ ಜಾತಿ ಗಣತಿಗೆ ಸಂಬಂಧಿಸಿದಂಗೆ, ನೀವು ಅದನ್ನ ಪಾಸಿಟಿವ್ ಆಗಿ ಮಾತಾಡಿದ್ರು ನೆಗೆಟಿವ್ ಆಗಿ ಮಾತಾಡಿದ್ರು ಅಂತ ಕೇಳಿದ್ರು. ನಾವ್ ಏನ್ ನಡೆದಿದೆ ಅದನ್ನ ಅಷ್ಟೇ ಹೇಳಿದೀವಿ ಹೊರತು ನಮಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಇದಿಲ್ಲ, ವಿರೋಧನೂ ಇಲ್ಲ. ಈ ತರ ಸರ್ಕಾರ ಇದೊಂದು ಗಣತಿ ನಡೆಸ್ತಾ ಇದೆ, ಇದರಲ್ಲಿ ಪ್ರಜೆಗಳಾಗಿ ನಾವೆಲ್ಲ ಭಾಗವಹಿಸಿ ಕೆಲವ್ರಿಗೆ ಅದ್ರದ್ದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ಭಾವನೆ ಇದೆ, ಹಾಗಾಗಿ ಅವ್ರು ಆ ಥರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇದೊಂದು ಗಮನಕ್ಕೆ ತರಬೇಕಿತ್ತು. ಸಾಕಷ್ಟು ಫೀಡ್ಬ್ಯಾಕ್ಗಳು ಬರ್ತಾ ಇವೆ, ತುಂಬಾ ಖುಷಿ ಅಂತಂತೂ ಅನ್ನಿಸುತ್ತೆ ಇದನ್ನ ಕೇಳ್ತಾ ಇದ್ರೆ. ಕೊಡಿ ಈ ತರನೇ ಫೀಡ್ಬ್ಯಾಕ್ ಕೊಟ್ರೆ ನಮಿಗೂನು ನೆಕ್ಸ್ಟ್ ನಾವ್ ಏನ್ ಮಾತಾಡ್ಬೋದು, ಹ್ಯಾಂಗ್ ಮಾಡ್ಬೋದು ಇವೆಲ್ಲಾನು ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಮುಂದಿನ ವಿಷಯಕ್ಕೆ ಹೋಗ್ಬೋದು. ಈಗ ನಾವು ನೆಕ್ಸ್ಟ್ ಮಳೆ ವಿಚಾರದಲ್ಲಿ ಒಂದು ವಿಷಯ ಹೇಳೋದಾದ್ರೆ, ಈಗ ಡ್ಯಾಮ್ ಏನು ಹೊರಹರಿವು ಇರುತ್ತಲ್ಲ, ಆ ಪ್ರದೇಶದಲ್ಲಿ ವಾಸಿಸೋ ಜನರು ಆದಷ್ಟು ಅಲರ್ಟ್ ಆಗಿ ಕಳಿಸಿದಾರೆ ಅದು ಸೂಚನೆ. ನಾನು ಹೇಳಕ್ ಇದ್ ಮಾಡಿದೆ, ತಗ್ಗಿನ ಪ್ರದೇಶದಲ್ಲಿರೋ ಜನರಿಗೆ, ಆಜುಬಾಜಿನಲ್ಲಿರೋ ಜನರಿಗೆಲ್ರಿಗೂ ಏನು ನೋಡ್ಕೊಳ್ಳಿ, ಜೋಪಾನಕ್ಕಿರಿ ಅಂತ ಹೇಳ್ಬಿಟ್ಟು ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಬದಲಾಯಿಸಿ ಅಲ್ಲ, ಅದೇ ತಾತ್ಕಾಲಿಕವಾಗಿ ಆ ಒಂದು ಪ್ರದೇಶದಿಂದ ಆದಷ್ಟು ದೂರ ಇರಿ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಒಂದು ಮೆಸೇಜ್ ನ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಮುಂದಿನ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಹಾಸನಾಂಬೆ ದೇವಿಯ ದರ್ಶನ. ನಾನು ಯಾವ್ದು ಹೇಳ್ಬೋದು ನೀವು ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದೆ ಮನಸ್ಸಿನಲ್ಲಿ. ಓಕೆ, ಸೊ ಬಹಳ ಸಂಪನ್ನವಾಗಿ ನಿನ್ನೆಗೆ 15 ದಿನಗಳ ಒಂದು ಜಾತ್ರಾ ಮಹೋತ್ಸವ ಹಾಸನಾಂಬೆದು ಸಂಪನ್ನ. ಜನಗಳು ಹರಿದು ಬಂದ್ರು. 26 ಲಕ್ಷ ಜನ ದರ್ಶನ ತಗೊಂಡಿದ್ದಾರೆ. 22 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಮತ್ತೆ ಇದೊಂದು ವಿಶೇಷ ಅಂತ ಹೇಳ್ಬೋದು. ಆಮೇಲೆ ಹಾಸನದ DC ಲತಾ ಕುಮಾರಿ ಅವರು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಈ ಸರಿ. ಅಲ್ಲಿಯ ಜಿಲ್ಲಾಡಳಿತ, ಸ್ಥಳೀಯ ಆಡಳಿತ, ಆಮೇಲೆ ಬ್ಯಾಂಕಿಂದ ಹಿಡಿದು ಪ್ರತಿ ಒಬ್ರು ಇದರಲ್ಲಿ ಮುತುವರ್ಜಿ ವಹಿಸಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಎಲ್ಲರೂ ಪೊಲೀಸರು, ಪ್ರತಿಯೊಬ್ರು ಕಾರಣರು, ಆಮೇಲೆ ಇದರ ನೇತೃತ್ವ ವಹಿಸಿದ್ದಂಥ ಅಂದ್ರೆ ಉಸ್ತುವಾರಿ ವಹಿಸಿದ್ದಂಥ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು, ಇವರು ಕೂಡ ಅಷ್ಟೂ ದಿನ ಅಲ್ಲೇ ಮೊಕ್ಕಾಂ ಹೂಡಿ ತಾವೇ ಪಾಪ ಏನೋ ಕಂದಾಯ ಇಲಾಖೆ ಕೆಲಸ ಎಲ್ಲ ಬಿಟ್ಬಿಟ್ಟು ಅಲ್ಲಿ ನಿಂತಿದ್ರಲ್ಲಪ್ಪ, ಹೆಂಗೆ ಇದು ಅಂತ ನನಗೆ ಅನಿಸ್ತಾ ಇದ್ದಿದ್ದಂತೂ ಹೌದು. ಕಂದಾಯ ಇಲಾಖೆ ಜನಸ್ನೇಹಿ ತುಂಬಾ ಆಗ್ಬೇಕು. ಇವರು ಸಾಕಷ್ಟು ಸುಧಾರಣೆ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೂ ಈ ಅಚ್ಚುಕಟ್ಟುತನ ಕಂದಾಯ ಇಲಾಖೆಯ ಕಾರ್ಯನಿರ್ವಹಣೆಗೂ ವಿಸ್ತರಿಸಿದ್ರೆ ಬಹಳ ಒಳ್ಳೇದು, ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಹೌದು. ಬಟ್ ನನಗೆ ಒಂದು ಅದರಲ್ಲಿ ಸ್ವಲ್ಪ ಅಬ್ಜೆಕ್ಷನ್ ಅನ್ಸಿದ್ದು, DC ಆಗಿ ಲತಾ ಕುಮಾರಿ ಅವರು ಆ ಕೊಂಡ ಹಾಯ್ದಿದ್ದಿದೆಯಲ್ಲ, ನನಗೆ ಸಂಹೌ ನಂಗದಷ್ಟು ಸಮಂಜಸ ಅಂತ ಅನ್ನಿಸ್ಲಿಲ್ಲ. ನೀವು ಒಬ್ಬ ರೆವೆನ್ಯೂ ಅಧಿಕಾರಿ, ನೀವು ಭಕ್ತರಾಗಿ ಅಥವಾ ನಿಮ್ಮ ಊರಲ್ಲೋ ಇನ್ನೆಲ್ಲೋ ಮಾಡ್ಕೊಳ್ಳಿ ಹೋಗಿ, ಅದು ಇದೊಂದ್ಸಲ ನೀವು ಇಲ್ಲಿ ಜಿಲ್ಲೆಯ ಮುಖ್ಯಸ್ಥರಾಗಿದ್ಕೊಂಡು ಆಡಳಿತದ ಚುಕ್ಕಾಣಿ ಹಿಡಿದವರು ನೀವು ಈ ಥರ ಕೊಂಡ ಹಾಯಕ್ಕೆ ನಿಂತ್ಕೊಂಡ್ರೆ ಅದು ಇನ್ನೂ ನೋಡಿ ಮುಂದಿನ ವರ್ಷ ಕೊಂಡ ಹಾಯಕ್ಕೆ ನುಗ್ಲಾಗತ್ತೆ. ಈಗ ಅವ್ರು ಮಾಡಿದ್ರು ನಾವ್ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಸೊ ಈ ಹಾಸನಾಂಬೆ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಮುಂದಿನ ವರ್ಷ ಹಾಸನಾಂಬೆ ಜಾತ್ರೆ ಅಂದ ತಕ್ಷಣ ನಂಗೆ ಇನ್ನೊಂದು ನೆನಪಾಯ್ತು. ಪರೀಕ್ಷೆನ ನವೆಂಬರ್ ಇನ್ನೇನು ಬೇಗನೆ ಇನ್ನು ಬರುತ್ತಲ್ಲ, ಸೊ 16ರಿಂದ 21 ಅಂತ ಅನ್ಕೊಳ್ತೀನಿ, 5 ದಿನಗಳ ಕಾಲ ನಡೆಸಬೇಕು ಅಂತ ಹೇಳಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಒಂದು ಏನು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಪ್ಲಾಸ್ಟಿಕ್ ಮುಕ್ತ ಕಳೆದ ವರ್ಷನೂ ಪ್ಲಾಸ್ಟಿಕ್ ಇದು 2ನೇ ಸರಿಗೆ ಮತ್ತೆ ಮುಂದುವರಿಸ್ಬೇಕು ಅಂತ ಹೇಳಿ. ಆಮೇಲೆ ಅಲ್ಲೆಲ್ಲ ಲೋಕಲ್ ಇವ್ರಿಗೆಲ್ಲ ವ್ಯಾಪಾರಿಗಳಿಗೆಲ್ಲ ಸುಂಕ ಕಲೆಕ್ಟ್ ಮಾಡ್ತಿರಲ್ಲ, ಈ ಸರಿ ಅದನ್ನ ಕೈ ಬಿಟ್ಟಿದ್ದಾರೆ. ಅವರು ತುಂಬಾ ಕಂಪ್ಲೇಂಟ್ಸ್ ಬಂದಿದ್ರಿಂದ ಕೈ ಬಿಟ್ಟಿದ್ದಾರೆ. ಸೊ ಕಡಲೆಕಾಯಿ ಹೋದ ವರ್ಷ ಸುಮಾರು ಒಂದು ಲಕ್ಷಾಂತರ ಜನ ಇದ್ ಮಾಡಿದ್ರು, ಏನೋ 5 ಲಕ್ಷ ಜನ ಅದರಲ್ಲಿ ಭಾಗವಹಿಸಿದ್ರು. ಸೊ ಪರೀಕ್ಷೆಗೂ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಒಂದು ನಾವು ಸೀರಿಯಸ್ ಮ್ಯಾಟ್ರಿಗೆ ಬರೋದಾದ್ರೆ, ಇತ್ತೀಚೆಗೆ ರಾಜ್ಯದಲ್ಲಿ ಕಂಡು ಬಂದ ಭ್ರೂಣ ಲಿಂಗ ಪತ್ತೆ
ಹೌದು. ಏನೊಂದು ನಡೀತಾ ಇದೆ ಇದು ಆಗ ಒಂದು ಕಾಲದಲ್ಲಿ ಒಂದು 3-4 ವರ್ಷದ ಹಿಂದೆ ತುಂಬಾ ಕೇಸಸ್ ಈ ತರ ಬರ್ತಾ ಇತ್ತು. ಈಗ ಸ್ವಲ್ಪ ದಿವಸದಿಂದ ಏನಿಲ್ಲ, ಅದೇನಂದ್ರೆ ಸುಮ್ನೆ ಮುಚ್ಚಾಕಿರ್ತಾರೆ, ಮತ್ತೆ ನಡೀತಾ ಇರುತ್ತೆ, ನಮಗ್ ಗೊತ್ತಾಗಲ್ಲ ಅಷ್ಟೇ. ನೋಡಿ ಈಗ ಕಳೆದ ಬುಧವಾರ ಮೈಸೂರಿನ ಒಂದು ಹೈಟೆಕ್ ಮನೆಯಲ್ಲಿ, ಅದೊಂದು ಬಂಗ್ಲೆ ತರ, ಅಲ್ಲಿ ಇವ್ರುಗಳು ಹೆಂಗೆ ಅಂದರೆ ಈ ಹೆಣ್ಮಕ್ಳು ಪಾಪ, ನನಗೆ ಪಾಪ ಅಂತ ಹೇಳ್ತೀನಿ ಅಂತ ನೀವು ಅನ್ಕೋಬೇಡಿ. ಯಾಕೆಂತಂದರೆ ಹೆಣ್ಮಕ್ಳ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಹೇಳಿದ್ರೆ, ಕೊನೆಗೆ ಅವರು 5 ಜನನ ಬಂಧಿಸಿದ್ದಾರೆ. ಅಲ್ಲಿ 3 ಜನ ಗರ್ಭಿಣಿಯರು. ಈ ಸರ್ಕಾರದ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿತ್ತು ಈ ಥರ ನಡೀತಾ ಇದೆ ಅಂತ. ಅದಕ್ಕೆ ಸಾಕ್ಷಿ ಸಮೇತ ಹಿಡಿಬೇಕಲ್ಲ ಅಂಥೇಳಿ ಒಬ್ಬ ಗರ್ಭಿಣಿನ ಕರ್ಕೊಂಡು ಅವಳನ್ನು ಮುಂದಿಟ್ಕೊಂಡು, ಆಕೆಯನ್ನು ಪುಟ್ಟಮ್ಮನೋ ಏನೋ ಅವ್ರ ಹೆಸರು, ಅವರನ್ನು ಮುಂದಿಟ್ಕೊಂಡು ಇವರು ಅವ್ರಿಗೆ ಸ್ಕ್ಯಾನ್ ಮಾಡಿಸೋ ರೀತಿ ಕರ್ಕೊಂಡು ಹೋಗಿದ್ದಾರೆ. ಹೋದಾಗ ಅಲ್ಲಿ ಅದೇ ಹೀಗೆ ದಾರಿಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ ಇನ್ನೂ 2 ಮಹಿಳೆಯರು ಸೇರ್ಕೊಳ್ತಾರೆ, ಗರ್ಭಿಣಿಯರು ಎಲ್ಲರೂ ಹೋಗ್ತಾರೆ. ಅಲ್ಲಿ ಹೋದಾಗ ನೋಡಿ ಅವ್ರ ಗಂಡನೇ ಕರ್ಕೊಂಡು ಹೋಗೋದು, ಗಂಡನೇ ಕರ್ಕೊಂಡು ಹೋಗೋದು. ಈ ಥರ ಲಿಂಗ ಪತ್ತೆ ಸ್ಕ್ಯಾನ್ ಮಾಡಲಿಕ್ಕೆ 25,000, ಅದನ್ನು ಹತ್ಯೆ ಮಾಡಲಿಕ್ಕೆ 30,000. ಏನ್ರಿ ಇದು ಈ ತರಹ ನಡೀತಾ ಇದೆ. ಭಾಳ ಒಂಥರ ಈ ದಂಧೆ ಯಾವ ತರಹ ನಡೀತಾ ಇದೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ಮುಖ್ಯವಾಗಿ ಇದು ಒಂಥರ ಬ್ರೈನ್ ವಾಶ್. ಅವರು ಕೊನೆಗೆ ಹತ್ಕೊಂಡು ಹೇಳ್ತಾರೆ ಆ ಹೆಣ್ಮಕ್ಳು, ಇಲ್ಲ ನಮಗಿಲ್ಲ ಅಂತ ಹೇಳಿದ್ರೆ ನಮ್ಮ ಬದುಕು ಭಾಳ ಘೋರ, ನಮಗೆ ಮನೆಯಲ್ಲೇ ಪ್ರೆಷರ್ ಇದೆ, ಗಂಡನೇ ಹೇಳ್ತಾರೆ ನೀವು ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಆ ಸಲುವಾಗಿ ಅಂದರೆ ಇವರೆಲ್ಲರೂ ಮೊದಲನೇದು ಹೆಣ್ಮಕ್ಳಿರೋವಂಥವ್ರು, 2ನೇ ಸರಿಯ ಒಂದು ಪ್ರೆಗ್ನೆನ್ಸಿಗೆ ಇವರು ಟೆಸ್ಟಿಗೆ ಬಂದಿರೋದು. ಮೊದಲು ಒಂದು ಹೆಣ್ಮಗು ಇದೆ, ಸೊ 2ನೇದು ನೀ ಹೆಣ್ಣು ಹೆರಲೇಬೇಡ, ಹೆಣ್ಣು ಹೆರೋದಾದರೆ ನಿಮ್ಮ ಮನೆಗೆ ಬರಬೇಡ, ನಮ್ಮ ಮನೇಲಿ ಇರಲೇಬೇಡ, ಹೀಗೆಲ್ಲ ಮಾತಾಡ್ತಾರಂತೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದರಲ್ಲಿ ಏನೋ ಒಂದು ನಮ್ಮ ಮನಸ್ಥಿತಿ ಸರಿಯಾಗದ ಹೊರತು ಏನು ಮಾಡ್ಲಿಕ್ಕಾಗಲ್ಲ. ಆಮೇಲೆ ವೈದ್ಯರು ಇದಾರಲ್ಲ, ಫಸ್ಟ್ ಇವರು ವೈದ್ಯರು, ಇವರು ಓತ್ ತೊಗೊಂಡಿರ್ತಾರೆ, ನಾವು ಇಲ್ಲಿ ಜೀವ ಕಾಪಾಡ್ತೀವಿ, ನನ್ನ ಪ್ರೊಫೆಷನ್ಗೆ 100% ನಾನು ಆನೆಸ್ಟಾಗಿ ಕೆಲಸ ಮಾಡ್ತೀನಿ, ನಾನು ಅದ್ರ ಪ್ರಕಾರ ನಡ್ಕೋತೀನಿ ಅಂತ. ಶುಭ ಅವರು ಹಾದಿ ತಪ್ಪಿರೋದ್ರಿಂದಾನೇ ಅರ್ಧ ಇದೆಲ್ಲ ಆಗ್ತಿರೋದು. ಆಮೇಲೆ ತಂತ್ರಜ್ಞಾನ ಯಾತಕ್ಕೆ ಬೇಕು ನಮಗೆ? ತಂತ್ರಜ್ಞಾನ ಬೇಕಿರೋದು ನಮ್ಮ ಜೀವನವನ್ನು ಸುಗಮಗೊಳಿಸೋಕೆ, ಮಾನವನ ಒಂದು ಜೀವನ ಮಟ್ಟವನ್ನು ಸುಧಾರಿಸೋದಕ್ಕೆ. ಜೀವ ತೆಗೆಯೋದಕ್ಕೆ ನೀವು ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡ್ತಿದ್ದೀರಲ್ಲ, ದಟ್ ಈಸ್ ವೆರಿ ಬ್ಯಾಡ್. 1971ನಲ್ಲೇ ಆಮ್ನಿಯೋಸಿಂಥಸಿಸ್ ಬರುತ್ತೆ ಅಂತ ಹೇಳಿದ್ರೆ, ಗರ್ಭಕೋಶ ಗರ್ಭ ಚೀಲಕ್ಕೆ ಹೀಗೆ ಸೂಜಿ ಚುಚ್ಚಿ ಅದರಿಂದ ದ್ರವ ತಗೊಂಡು, ಟ್ಯೂಬ್ ಮೂಲಕ ದ್ರವ ತಗೊಂಡು ಅದರಿಂದ ಪತ್ತೆ ಮಾಡ್ತಿರಂತೆ ಹುಡುಗಿನೋ ಹುಡುಗನೋ ಇದು ಮಗು ಹೊಟ್ಟೆಲಿರೋದು ಅಂತ ಹೇಳ್ಬಿಟ್ಟು. ಆವಾಗಲಿಂದ ಇದು ಪ್ರಾರಂಭ. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಭ್ರೂಣದ ಅನಾಮಿಲೀಸ್ ಅಂತ ಹೇಳಿದ್ರೆ ಅದಕ್ಕೇನಾದರೂ ಸಮಸ್ಯೆಗಳಿದೆಯಾ ಅದನ್ನ ಪತ್ತೆ ಮಾಡೋ ಸಲುವಾಗಿ ಇವೆಲ್ಲಾನು ಬಂದಿದ್ದು. ಯಾಕೆಂದ್ರೆ ಮಗು ಹುಟ್ಟುತ್ತಾನೆ ಹಿಂಗಾಗೋದ್ರೆ, ಇನ್ನೇನೋ ಆದರೆ ಎಸ್ಪೆಷಲಿ ಹೃದಯದ ಸಮಸ್ಯೆ, ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಬ್ರೈನ್ ಡೆವಲಪ್ ಆಗಲ್ಲ, ಇಷ್ಟು ಕಷ್ಟ ಅದೆಲ್ಲ. ಇದನ್ನೆಲ್ಲ ಒಂದು ತಡೆಗಟ್ಟೋದಕ್ಕೋಸ್ಕರ ಈ ಒಂದು ತಂತ್ರ ಇಲ್ಲಿ ಬಹಳ ಒಂದು ಮುಖ್ಯ ಅಂತ ಹೇಳಿದ್ರೆ, ಸ್ಕ್ಯಾನಿಂಗ್ ಮೆಷಿನ್ ಕೇವಲ ಒಂಥರ ಅದೇನು ಸ್ಥಾವರವಾಗಿರದೆ ಅದು ಮೊಬೈಲ್ ಆಗಿಬಿಡ್ತು ನೋಡಿ, ತೊಗೊಂಡು ಬಂದು ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಹೋಗಿ ಮಾಡಬಹುದು ಅಂತ. ಈ ಕಾರಣದಿಂದನೇ ಹೆಚ್ಚು ಏನು ಸಮಸ್ಯೆ ಆಗ್ತಾ ಇರೋದು. ಇದನ್ನು ಈ ಒಂದು ಪಿಡುಗನ್ನ ನಾವು ತೊಲಗಿಸ್ಬೇಕಾಗಿದೆ, ಏನು ಮಟ್ಟ ಹಾಕಬೇಕು. ಇಲ್ಲ ಅಂತಂದರೆ ಹೆಣ್ಮಕ್ಳ ಏನು ಅಸ್ತಿತ್ವಕ್ಕೆ ಸಂಚಕಾರ ಇದು. ಆಮೇಲೆ ನಾಗರಿಕ ಸಮಾಜ ತಲೆ ತಗ್ಗಿಸೋಂಥ ವಿಷಯ ಇದು ನೋಡಿ. ಇದರಲ್ಲಿ ಎಲ್ಲಪ್ಪ ಅದು ದಕ್ಷಿಣ ಕೊರಿಯಾ. ಆ ದಕ್ಷಿಣ ಕೊರಿಯಾದಲ್ಲಿ ಗಂಡು ಮಕ್ಕಳು ಅಂತ ಹೇಳಿದ್ರೆ ಭಾಳ ಅವ್ರಿಗೆ ಆಸೆ, ಜೀವ ಬಿಡ್ತಾರೆ ಅಲ್ಲಿ. ಆದರೆ ಅಲ್ಲೂ ಸಮೇತ ಭ್ರೂಣ ಹತ್ಯೆ ಮಾಡಲ್ಲ, ಅಲ್ಲೂ ಸಮೇತ ಹೆಣ್ಣು ಭ್ರೂಣ ಹತ್ಯೆ ಇಲ್ಲ. ಆಮೇಲೆ ನಮ್ಮ ಶಾಸ್ತ್ರ ಪುರಾಣಗಳು ಹೇಳ್ತೇವೆ ಭ್ರೂಣ ಹತ್ಯೆ ಮಹಾಪಾಪ ಅಂತ ಹೇಳ್ತಾರೆ. ಹಂಗಿರುವಾಗ ಅದು ಹೆಂಗೆ ಮಾಡ್ತೀರಿ ನೀವು? ಎಲ್ಲ ಬಲ್ಲವರೇ ಮಾಡ್ತಿದ್ದಾರೆ, ಎಜುಕೇಟೆಡ್ಡು ಮಾಡ್ತಿದ್ದಾರೆ, ಅನ್ಎಜುಕೇಟೆಡ್ಡು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ, ನೀನು ಹೆಣ್ಣು ಹೆರ್ತೀಯ ಅಂತಾರೆ. ಬಟ್ ಅದರಲ್ಲಿ ಹೆಣ್ಮಗಳದ್ದು ಒಬ್ಳದೇ ಪಾತ್ರ ಇಲ್ಲ. ಆಮೇಲೆ ಅದು ಸೈಂಟಿಫಿಕ್ ಆಗಿ ನೋಡಿದ್ರೆ ಅವಳದು ಏನೂ ಇಲ್ಲ.
ಸೊ ಅದನ್ನ ನಾವು ಅವಳು ಕೇವಲ ಧಾರಿಣಿ ಅಷ್ಟೇನೆ, ಇನ್ನೇನು ಇಲ್ಲ ಅವಳದ್ದು ಅಲ್ಲಿ ಪಾತ್ರ. ಅದು ಹೇಳಿದ್ರು ಕಷ್ಟ. ಈಗ ವಿಚಿತ್ರ ಹಿಂಸೆಯ ರೂಪ ಸ್ವರೂಪ ದಿನ ಕಳೆದಂಗೆ ಹೆಂಗೆಂಗೋ ಆಗ್ತಾ ಇದೆ ನೋಡಿ ಶುಭ. ಸೊ ನಾವಿವಾಗ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ ಸ್ವಲ್ಪ ಇದರಿಂದ ಹೊರಗೆ ಬಂದು ಚುನಾವಣೆ ಕಡೆಗೆ ಮುಖ ಮಾಡೋಣ. ಬಿಹಾರದ ಚುನಾವಣೆ. ಬಿಹಾರ ಚುನಾವಣೆ, ನಾನೆಲ್ಲೋ ಗ್ರೇಟರ್ ಬ್ಯಾಂಗ್ಳೂರಿಗೆ ಬಂದ್ರೆ ಅನ್ಕೊಂಡ್ರೆ ಗ್ರೇಟರ್ ಬ್ಯಾಂಗ್ಳೂರ್ಗೆ ಇನ್ನೂ ಟೈಮ್ ಇದೆ, ಹಾಗಾಗಿ ಬಿಹಾರಕ್ಕೆ ಹೋಗೋಣ ನಾವು. ಬಿಹಾರದಲ್ಲಿ ಇವಾಗ NDA ಮತ್ತು ಇಂಡಿ ಇವೆರಡರಲ್ಲೂ ಎರಡು ಬ್ಲಾಕ್ಸಲ್ಲೂ ಇವಾಗ ಸದ್ಯಕ್ಕೆ ಏನು ಅಲಯನ್ಸ್ ಸೀಟ್ ಶೇರಿಂಗ್ಗೆ ಇದು ನಡೀತಾ ಇದೆ ಮಾತುಕತೆ. ಇನ್ನೂ ಒಮ್ಮತಕ್ಕೆ ಬಂದಿಲ್ಲ NDAನಲ್ಲಿ, NDA ಅಲ್ಲ, ಇಂಡಿಯಾದಲ್ಲಿ ಇನ್ನೂ ಒಮ್ಮತ ಆಗಿಲ್ಲ, ಇನ್ನೂ ಜಟಾಪಟಿ ನಡೀತಾ ಇದೆ. ಅಶೋಕ್ ಗೆಹ್ಲೋಟ್ ಅವರು, ಕಾಂಗ್ರೆಸ್ ಧುರೀಣ ಅಶೋಕ್ ಗೆಹ್ಲೋಟ್ ಅವರು ಬಿಹಾರಕ್ಕೆ ಹೋಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಸಮಕ್ಷಮದಲ್ಲಿ ಇವರು ತೇಜಸ್ವಿ ಯಾದವ್ ಅವರನ್ನು ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ಇವರು ಇಂಡಿಯಾ ಒಕ್ಕೂಟದವರು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ NDA ಕಡೆಯಿಂದ ಶಾನವಾಜ್ ಹುಸೇನ್ ಅವರ ಸೇರಿದಂಗೆ ಎಲ್ಲ ಇವರು ಒಬ್ಬ ಕಳಂಕಿತ ಮಾಜಿ ಮುಖ್ಯಮಂತ್ರಿಯ ಮಗನನ್ನು ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ಘೋಷಿಸಿದ್ರಲ್ಲ, ನಿಮಗೆ ಇನ್ಯಾರೂ ಸಿಕ್ಕಿಲ್ವಾ? ನಿಮಗೆ ನೋಡಿ ಅದರಲ್ಲಿ ಎಷ್ಟು ದಿವಾಳಿ ಆಗಿಬಿಟ್ಟಿದ್ದೀರಿ ನೀವು ನೈತಿಕವಾಗಿ ಅನ್ನೋದನ್ನು ತೋರಿಸುತ್ತೆ ಅಂಥೇಳಿ ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ಇನ್ನೂ ವಿಚಿತ್ರ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇವರು ಮತ್ತೆ ಈ ಸರಿ NDAನವರು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನು ಎಲ್ಲ ಚುನಾಯಿತ ಶಾಸಕರು ಅದನ್ನು ತೀರ್ಮಾನಿಸ್ತಾರೆ ಶಾಸಕಾಂಗ ಸಭೆಯಲ್ಲಿ. ಈಗ ಸದ್ಯಕ್ಕೆ ನಾವು ನಿತೀಶ್ ಕುಮಾರ್ ಹಿರಿಯ ರಾಜಕೀಯ ಧುರೀಣರು ಮತ್ತು ಮುಖ್ಯಮಂತ್ರಿಗಳು ಸದ್ಯ ಇವರ ಒಂದು ನೇತೃತ್ವದಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ. ಏನಂದರೆ ನಿತೀಶ್ ಕುಮಾರ್ಗೂ ವಯಸ್ಸಾಯಿತು, ಆರೋಗ್ಯ ಸಮಸ್ಯೆಗಳಿದೆ, ಹಾಗಾಗಿ ಸಾಕು ಅವರು ನಡೆಸಿದ್ದು ಸಾಕು ಅಂಥೇಳಿ ಚಿರಾಗ್ ಪಾಸ್ವಾನ್ ಕೂಡ ಅದಕ್ಕೆ ದನಿಗೂಡಿಸಿದ್ದಾರೆ. ಏನು ಹೇಳ್ತಾರೆ ಅಂದರೆ, LJP ನಾಯಕ, ಇವರು ಯುವ, ಸೊ ಇವರ ಬಗ್ಗೆ ಜನರಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ಅವ್ರೇನು ಹೇಳ್ತಾರೆ, ಇಲ್ಲ ಈ ಸರಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ, ಆಮೇಲೆ ನೋಡ್ಕೋತೀವಿ, ಆಯಾ ಸಂದರ್ಭಕ್ಕೆ ಸಮಯಕ್ಕೆ ತಕ್ಕಂತೆ ನಾವು ತೀರ್ಮಾನ ತಗೋತೀವಿ ಅಂತಂದ್ಬಿಟ್ಟು ಅಂದಿದ್ದಾರೆ. ಇದು ಸದ್ಯಕ್ಕೆ ಬಿಹಾರದ ಕಡೆಗಿರುವಂತಹ ಒಂದು ಅಪ್ಡೇಟ್ಸ್. ಓಕೆ, ಮುಂದಿನ ವಿಚಾರವನ್ನು ನಾವು ನೋಡೋದಾದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು, ನೀವು ಯಾಕೆ ಅದನ್ನು ಹೇಳಲಿಲ್ಲ ಅಂತ ನಾನು ಕಾಯ್ತಾ ಇದ್ದೆ. ಯಾಕೆ ನೀವು ಈ ಪ್ರಧಾನಿ ನರೇಂದ್ರ ಮೋದಿ ಅವರು ASEAN ಶೃಂಗಕ್ಕೆ ಭಾಗವಹಿಸ್ತಾ ಇಲ್ಲ, ಇವ್ರು ಯಾಕೆ ಅದ್ರ ಬಗ್ಗೆ ಕೇಳ್ತಾನೆ ಇಲ್ವಲ್ಲ ಅಂದ್ಕೊಂಡೆ. ಎಸ್, ಇದು ನಿಜವಾಗ್ಲೂ ಬಹಳ ಒಂಥರ ಗಹನವಾದ ವಿಷಯ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನರೇಂದ್ರ ಮೋದಿ ಹಾಗೂ ಟ್ರಂಪ್ ಭೇಟಿ ಆಗುತ್ತೆ. ಸೊ ನಮ್ಮ ಈ ಸುಂಕದ ಒಂದು ಹೇರಿಕೆ ಏನಿದೆ, ಇದಕ್ಕೆ ಏನಾದ್ರು ಒಂದು ಉತ್ತರ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಅನ್ಕೋತಾ ಇದ್ವಿ. ಆದರೆ ನನ್ನ ಪ್ರಕಾರ ಮೋದಿ ಅವರು ಕಾದು ನೋಡುವಂತಹ ಒಂದು ತಂತ್ರವನ್ನು ಬಳಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದನೇ ಅವರು ಇಲ್ಲ, ನಮ್ಮ ದೇಶದಲ್ಲಿ ಇನ್ನೂ ಇದಿರೋದು ಅಕ್ಟೋಬರ್ 26ಕ್ಕೆ, ಸೊ ಹಾಗಾಗಿ ನಮ್ಮಲ್ಲಿ ಇನ್ನೂ ದೀಪಾವಳಿಯ ಸೆಲೆಬ್ರೇಷನ್ ನಡೀತಾ ಇರೋದ್ರಿಂದ ನಾನು ಈಗ ದೇಶ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದು ಎಲ್ರಿಗೂ ಗೊತ್ತಿದ್ದು ಸರ್ವ ವಿದಿತ. ಇದು ಏನಪ್ಪ ಅಂತ ಹೇಳಿದ್ರೆ, ಅವರು ಟ್ರಂಪ್ನ ಅವಾಯ್ಡ್ ಮಾಡ್ತಿದ್ದಾರೆ. ಅವ್ರಿಗೆ ಟ್ರಂಪ್ನ ಭೇಟಿ ಮಾಡ್ಲಿಕ್ಕೆ ಸದ್ಯಕ್ಕೆ ಇಷ್ಟ ಇಲ್ಲ. ಕಾಲವೇ ಉತ್ತರ ಕೊಡಲಿ, ಏನೇನಾಗುತ್ತೆ ನೋಡೋಣ ಡೆವಲಪ್ಮೆಂಟ್ಸ್ನ ಅಂಥೇಳಿ ಅವರು ಕಾದು ನೋಡುವ ಒಂದು ತಂತ್ರಗಾರಿಕೆಯನ್ನು, ರಾಜಕೀಯ ತಂತ್ರವನ್ನು ಅವರು ಇಲ್ಲಿ ಚಾಣಾಕ್ಷ ನಡೆಯನ್ನು ನಡೆಸಿದ್ದಾರೆ. ಅದಕ್ಕೆ ಈಗ ಜಯಶಂಕರ್ ಅವರು ನಮ್ಮ ಭಾರತ ಸರ್ಕಾರದ ಪರವಾಗಿ ಈ ಒಂದು ಶೃಂಗದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದರೆ ಇವರು ವರ್ಚುವಲ್ ಆಗಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. ಸೊ ಇದು ಮುಂಬರುವ ದಿನಗಳಲ್ಲಿ ಟ್ರಂಪ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಿ, ಟ್ರಂಪ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಅಂದ್ರೆ ನನ್ನನ್ನು ಅವಾಯ್ಡ್ ಮಾಡೋ ಸಲುವಾಗಿ ಅಂತ. ಓಕೆ, ನೀವು ಟ್ರಂಪ್ ಅಂದ ತಕ್ಷಣ ಇನ್ನೊಂದು ವಿಚಾರ ನೆನಪಿಗೆ ಬಂತು, ರಷ್ಯಾದ ಇನ್ನೊಂದು ವಿಚಾರ ಗೊತ್ತಾಯ್ತು. ಎಸ್, ನೋಡಿ, ಇವರು ಇವಾಗ ಟ್ರಂಪು ಬುಡಾಪೆಸ್ಟಲ್ಲಿ ಇವರನ್ನ ಭೇಟಿ ಆಗ್ಬೇಕಿತ್ತು ಪುಟಿನ್ನ, ಆಗಲ್ಲ ಅಂತ ಆಗಿದೆ. ಅದಕ್ಕೆ ಆಗ್ತಿದ್ದಂಗೆ ಇವ್ರೇನ್ ಮಾಡಿದ್ರು,
ರಷ್ಯನ್ ಇವಾಗ ವರ್ಲ್ಡಲ್ಲಿ ದೊಡ್ಡ ಮುಂಚೂಣಿಯಲ್ಲಿರುವಂತಹ ತೈಲ ಸಂಸ್ಥೆಗಳು ಅಂತ ಹೇಳಿದ್ರೆ ರಷ್ಯನ್ ಆಯಿಲ್ ಜೈಂಟ್ಸ್ ಅವರು. ಸೊ ಅವ್ರಗಳ ಮೇಲೆ ಟ್ರಂಪ್ ಸುಂಕ ಹೇರಿದ್ದಾರೆ. ಸೊ ಅದಕ್ಕೆ ಇವ್ರು ಹೇಳಿದ್ದಾರೆ, ನೀವು ಪ್ರಪಂಚದಲ್ಲಿ ರಷ್ಯನ್ ಆಯಿಲ್ನ ನೀವು ತೆಗೆದು ಹಾಕ್ತೀನಿ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಸುಲಭ ಇಲ್ಲ, ಮಾಡಬಹುದೇನೋ ಆದರೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ. ಆದರೆ ಒಬ್ಬ ಫ್ರೆಂಡ್ ಆಗಿ ಟ್ರಂಪ್ ಅಂತ ಡೈರೆಕ್ಟ್ ಟ್ರಂಪ್ ಹೆಸರು ಹೇಳಿಲ್ಲ, ಅಮೇರಿಕ ಮಾಡ್ತಿರೋದು ರಷ್ಯಾಗೆ ಇದು ದ್ರೋಹ ಅಂತ ಹೇಳ್ಬಿಟ್ಟು ಪುಟಿನ್ ಅಭಿಪ್ರಾಯ ಪಟ್ಟಿದ್ದಾರೆ. ಇವಾಗ ಟ್ರಂಪು, ಪುಟಿನ್, ನೇತನ್ಯಾಹು ಇವ್ರನ್ನೆಲ್ಲ ಬದಿಗಿಟ್ಟು ನಾವು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಕಡೆ ನಮ್ಮ ನೆರೆ ಹೊರೆ, ಹೌದು, ಕುನರ್ ನದಿಯ ನೀರನ್ನ ನಾವು ಪಾಕಿಸ್ತಾನಕ್ಕೆ ಕೊಡಲ್ಲ ಅಂತ ಹೇಳಿ ಅಫ್ಘಾನಿಸ್ತಾನ ಇವಾಗ ಒಂದು ದಿಟ್ಟವಾಗಿ ಹೇಳಿ ನಿಲ್ಲಿಸಿದೆ. ಸೊ ಇವಾಗ ಪಾಕಿಸ್ತಾನಕ್ಕೆ ನೀರಿನ ವ್ಯವಸ್ಥೆ ಹೇಗೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡುತ್ತಾ ಇದೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ಅಲ್ಲದೇನೆ ಕುನಾರ್ ಮತ್ತು ಕಾಬೂಲ್ ಈ ಎರಡೂ ನದಿಗಳು ಅಫ್ಘಾನಿಸ್ತಾನದಿಂದ ಹರಿದು ಬರುತ್ತೆ. ಕೊನೆಗೆ ಈ ಎರಡೂ ನದಿಗಳು ಅಂದರೆ ಕುನಾರ್ ಆಮೇಲೆ ಏನಾಗುತ್ತೆ, ಕಾಬೂಲ್ ನದಿ ಜೊತೆಗೆ ಸೇರ್ಕೊಳ್ಳುತ್ತೆ. ಸೊ ಕಾಬೂಲ್ ಕುನಾರ್ ಸೇರ್ಕೊಂಡು ಅದನ್ನು ಅಲ್ಲಿ ಚಿತ್ರಾಲ್ ಅಂತ ಕರೀತಾರೆ. ಈ ನದಿ ಹೋಗ್ಬಿಟ್ಟು ಆಮೇಲೆ ಸಿಂಧೂ ನದಿನ ಸೇರ್ಕೊಳ್ಳುತ್ತೆ. ಸೊ ಎಲ್ಲ ಕೊನೆಗೆ ಒಂದಾಗಿ ಹರಿದು ಮುಂದೆ ಹೋಗೋದು. ಒಂದು ವೇಳೆ ಅಫ್ಘಾನಿಸ್ತಾನ ಆ್ಯಕ್ಚುಲಿ ಈಗ ಸದ್ಯಕ್ಕೆ ಅವರಿಬ್ಬರ ಮಧ್ಯೆ ಯಾವುದೇ ಜಲ ಒಪ್ಪಂದ ಇಲ್ಲ, ನದಿ ನೀರಿನ ಹಂಚಿಕೆ ಒಪ್ಪಂದ ಇಲ್ಲ. ಇವ್ರಿಗೆ ಎಷ್ಟು ಸಿಟ್ಟು ಬಂದಿದೆ ಅಂತ ಹೇಳಿದ್ರೆ, ಇತ್ತೀಚಿನ ಇವರ ಒಂದು ದಾಳಿ ಏನಿತ್ತು, 100 ಜನ ಸತ್ತಿದಾರಲ್ಲ, ಸುಮ್ಮನೆ ನಮ್ಮ ಮೇಲೆ ಕಾಲು ಕೆರ್ಕೊಂಡು ಬಂದು ಹೀಗೆ ಜಗಳ ಮಾಡಿದ್ರು ಅಂತ ಹೇಳಿಬಿಟ್ಟು ಆ ತಾಲಿಬಾನ್ ಮುಖ್ಯಸ್ಥರು ಏನು ಭಾಳ ಕೋಪ ಮಾಡಿಕೊಂಡು ಅವ್ರೇನು ಹೇಳಿದ್ದಾರೆ ಅಂದರೆ, ಫಸ್ಟ್ ಇವ್ರಿಗೆ ಮೂಗುದಾರ ಹಾಕಬೇಕು ಅಂತಂದರೆ, ಇವ್ರ ಬಾಯಿ ಬಂದ್ ಮಾಡಬೇಕು ಅಂದರೆ ಫಸ್ಟ್ ನಾವು ನೀರು ಕೊಡೋದನ್ನ ನಿಲ್ಲಿಸ್ಬೇಕು. ನಮ್ಮ ನದಿ ನೀರು ಏನು ಹರಿದು ಹೋಗ್ತಾ ಇದೆ ಅದರಿಂದನೇ ಅವ್ರು ಇಷ್ಟೆಲ್ಲ ಆಡ್ತಿರೋದು. ಅವರು ಬೆಳೆ ಬೆಳೆಯೋದಕ್ಕೆ ಅವರ ಏನು ಇಂಧನ ಅನ್ನೋಕ್ಕೆ ನನಗೆ ವಿದ್ಯುತ್ತು ಇಂಧನ ಎರಡು ಒಟ್ಟೊಟ್ಟಿಗೆ ಸೇರಿಕೊಂಡು ಇಂಧನ ತಯಾರಿಕೆಗೆ ಅಂದರೆ ಜಲವಿದ್ಯುತ್ಗೆ ಅವರಿಗೆ ನಮ್ಮ ನದಿ ಹೋಗೋದ್ರಿಂದ ತಾನೇ ಆಗ್ತಿರೋದು ಇದೆಲ್ಲ. ಇವರು ಇಷ್ಟೊಂದು ಆಟ ಆಡ್ತಿರೋದು ನಮ್ಮ ಮೇಲೆ, ಮಾಡೋಣ ತಾಳಿ, ನಾವು ಅದನ್ನು ನಿಲ್ಲಿಸ್ತೀವಿ ಅಂತ ಅವ್ರೇನು ಮಾಡಿದ್ದಾರೆ ಅಂದರೆ, ಏಕ್ದಮ್ ತಮ್ಮ ದೇಶದ ಕಂಪ್ನಿಗಳಿಗೆ ಹೇಳಿದ್ದಾರೆ, ನೀವು ಕೂಡಲೇ ಕುನಾರ್ ನದಿಗೆ ಅಣೆಕಟ್ಟು ಕಟ್ಟಿ ನಾವು ಸಂಗ್ರಹಿಸಿ ಇಡೋಣ. ಇದನ್ನು ನಾವು ಇಷ್ಟು ದಿನ ಇದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ, ಈಗ ಮಾಡೋಣ. ವಿದೇಶಿ ಕಂಪ್ನಿಗಳಿಗೆ ಅಂದರೆ ಟೆಂಡರ್ ಕರಿಬೇಕು, ಫಸ್ಟ್ ಪ್ರಾಜೆಕ್ಟ್ ಪ್ರಪೋಸಲ್ ತರಿಸ್ಬೇಕು, ಅದೆಲ್ಲ ದೊಡ್ಡ ಪ್ರಾಸೆಸ್ ಬೇಡ. ಇದು ಇವಾಗ ನಮ್ಮ ದೇಶದ ಒಂದು ರಕ್ಷಣೆಯ ಒಂದು ವಿಷಯವಾಗಿದೆ, ಹಾಗಾಗಿ ನಾವೇ ಮಾಡೋಣ ಈ ಕೆಲಸನ, ನಮ್ಮ ದೇಶಿ ಕಂಪ್ನಿಗಳಿಗೆ ಕೊಡಿ ಇದನ್ನ ಅಂತ ಹೇಳ್ಬಿಟ್ಟು ಅವರು ಮಿನಿಸ್ಟ್ರಿಗೆ ಇದು ಮಾಡಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅಲ್ಲಿ ಭರದಿಂದ ಈಗ ನಿರ್ಮಾಣ ಆಗೋ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ, ಸೂಚನೆ ಕಂಡು ಬರ್ತಾ ಇದೆ. ಈ ಎರಡೂ ನದಿಗಳು ಕಾಬೂಲ್ ಮತ್ತು ಕುನಾರ್ ಇದೆಯಲ್ಲ, ಈ ನದಿಗಳು ಹರಿದು ಪಂಜಾಬ್ಗೆ ಹೋಗ್ತಿದ್ರಿಂದ ಈ ಕಡೆ ಸಿಂಧೂನು ನಿಂತು ಈ ಕಡೆ ಇದು ಆಗಿಬಿಟ್ರೆ ಅವ್ರಿಗೆ ಫುಲ್ ಡ್ರೈ ಆಗಿಬಿಡುತ್ತೆ, ಒಣಗೋಗುತ್ತೆ. ಅವ್ರು ಆಗಲೇ ಬೆಚ್ಚಿ ಬಿದ್ದಿದ್ದಾರೆ. ಆಮೇಲೆ ತಾಲಿಬಾನ್ನ ನಾನು ಎದುರಾಕೊಂಡು ನಾನು ತುಂಬ ಖುಷಿಯಾಗಿರ್ತೀನಿ ಅಂತ ಖಂಡಿತ ಪಾಕಿಸ್ತಾನ ಹೇಳಲಿಕ್ಕೆ ಆಗಲ್ಲ. ಅವರು ಫಸ್ಟ್ ಆಫ್ ಆಲ್ ಅವ್ರ ಮೇಲೆ ತುಂಬ ಈ ನಮ್ಮಲ್ಲಿ ಹಾಗೆ LOC ಇದೆಯಲ್ಲ, ಚೈನಾ ನಮ್ಮ ನಡುವೆ LAC ಇದೆಯಲ್ಲ, ಆ ಥರ ಅಲ್ಲಿ ಡ್ಯೂರ್ಯಾಂಡ್ ಲೈನ್ ಅಂತ ಹೇಳ್ತಾರೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವೆ. ಆದರೆ ಅಫ್ಘಾನರು ಅದನ್ನು ಒಪ್ಪೋದೇ ಇಲ್ಲ, ಯಾಕಂದರೆ ಪಶ್ತೂನ್ ನಮ್ಮದು, ಆ ಪಶ್ತೂನ್ ಲ್ಯಾಂಡ್ ನಮ್ಮದು, ಅದನ್ನು ನೀವು ಡಿವೈಡ್ ಮಾಡಿದ್ರಿ ಬ್ರಿಟಿಷರು ಮೋಸದಿಂದ, ನಮಗೆ ಅದನ್ನೇನು ಸರಿಯಾಗಿ ತಿಳಿಸ್ದೇನೆ, ಹಾಗಾಗಿ ನಾವು ಅದನ್ನು ಒಪ್ಪಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಈ ಕುನಾರ್ ನದಿ ಹಿಂದೂಕುಷ್ ಏನು ಪರ್ವತ ಶ್ರೇಣಿ, ಕುನಾರ್ ಅಷ್ಟೇ, ಕಾಬೂಲ್ ಅಷ್ಟೇ, ಎರಡೂ. ಕಾಬೂಲ್ ಅಂತೂ ಭಾಳ ದೊಡ್ಡದು, 700 ಕಿಲೋಮೀಟ್ರ್ ಹರಿಯುತ್ತದು. ಸೊ ಅದು ಅಲ್ಲಿಂದ ಈ ಎರಡು ನದಿಗಳಲ್ಲಿ ಹುಟ್ಟಿದ್ರೂ ಕೊನೆಗೆ ಖೈಬರ್ ಪಖ್ತೂನ್ವಾಗೆ ಹರಿದು ಬರುತ್ತವೆ ಅವು ಅಲ್ಲಿಂದ. ಪೂರ್ವ ಅಫ್ಘಾನಿಸ್ತಾನದಿಂದ, ನಾನು ಮ್ಯಾಪ್ನ ಮನಸ್ಸಿನಲ್ಲಿ ವಿಜುವಲೈಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಅದಕ್ಕೆ ಪೂರ್ವ ಅಫ್ಘಾನಿಸ್ತಾನದಿಂದ ಹುಟ್ಟಿ ಹೀಗೆ ಹರಿದು ಹೀಗೆ ಬರುತ್ತವಲ್ಲ, ಖೈಬರ್ ಪಖ್ತೂನ್ವಾಗೆ ಬಂದು ಅಲ್ಲಿಂದ ಹಾಗೇ ಎರಡು, ಆಮೇಲೆ ಕುನಾರ್ ಮತ್ತು ಕಾಬೂಲ್ ಒಂದಾಗುತ್ತವೆ, ಅಲ್ಲಿಂದ ಮುಂದೆ ಚಿತ್ರಾಲ್ ಹರಿದು ಹಾಗೆ ಬಂದು ಸಿಂಧೂನ ಸೇರ್ಕೊಳ್ಳೋದು. ಸೊ ಈ ಥರ ಅದು ನಡೆಯುತ್ತೆ.
ಸೊ ಈಗ ಮುಂದಿನ ವಿಚಾರಕ್ಕೆ ಬರೋದಾದ್ರೆ ಕ್ರಿಕೆಟ್ ಕಡೆ ನಾವು ನೋಡ್ಲೇಬೇಕು. ಹೌದಲ್ಲ, ನಾನು ವಾರದ ಕತೆ ಕೇಳ್ತಾರೆ ಅಂತ ಅನ್ಕೊಂತಿದ್ದೆ. ಏಕದಿನ ಪಂದ್ಯಾವಳಿಯಲ್ಲಿ ಅದರಲ್ಲೂ ಎಲ್ಲರ ನೆಚ್ಚಿನ ವಿರಾಟ್ ಕೊಹ್ಲಿ ಅವರು ಶೂನ್ಯಕ್ಕೆ ಔಟ್ ಆಗಿದ್ದು ಮಾತ್ರ ಯಾರಿಗೂ ಸಹಿಸಕ್ಕಾಗದೇ ಇರುವಂತಹ ಒಂದು ವಿಷಯ ಆಗಿದೆ. ಕ್ರೀಡಾ ಪಟು ಅಂತಂದ್ಮೇಲೆ ಅವ್ರ ಲೈಫಲ್ಲಿ ಅಪ್ ಡೌನ್ ಇದ್ದೇ ಇರುತ್ತೆ. ಆದರೆ ಏನು ಮಾಡೋಣ, ಇವರು ಅಡಿಲೈಡಲ್ಲಿ ಗಿಂತ ಮುಂಚೆ ಪರ್ತಲ್ಲೇ 8 ಬಾಲ್ಗೆ 0 ಶೂನ್ಯ ಸಂಪಾದನೆ ಮಾಡಿ ಹೊರಗೆ ಬಂದರು. ಆವಾಗಲೇ ಶಾಕ್. ಈಗ ಮತ್ತೆ ಅಡಿಲೈಡಲ್ಲಿ 4 ಬಾಲ್ಗಳಿಗೆ ಶೂನ್ಯಕ್ಕೆ ಔಟ್ ಆಗಿ ಬಂದಿದ್ದಾರೆ ಹೊರಗೆ. ಆದ್ರೂ ಸ್ವಲ್ಪ ರೋಹಿತ್ ಶರ್ಮಾ ಅವರನ್ನು ಸ್ವಲ್ಪ ಸಮಾಧಾನ ಮಾಡಿದ್ರಿಂದಲೋ ಏನೋ ಗ್ಲೌಸ್ ಎಲ್ಲ ತೆಗೆದುಬಿಟ್ಟು ಅಭಿಮಾನಿಗಳಿಗೆಲ್ಲ ಪ್ರೇಕ್ಷಕರಿಗೆಲ್ಲ ಹೀಗೆ ಒಂದು ಬಾಯ್ ಹೇಳಿದ್ರು, ವಿಶ್ ಮಾಡಿದ್ರು. ಅದನ್ನ ನೋಡಿ ಎಲ್ರೂ ಕೊಹ್ಲಿ ಇವಾಗ ನಿವೃತ್ತಿಗೆ ಮನಸ್ಸು ಮಾಡಿಬಿಟ್ಟಿದ್ದಾರೆ ಅಂತ ಬಂದಿದೆ. ಆ್ಯಕ್ಚುಲಿ ಅಡಿಲೈಡಲ್ಲಿ ಈಗ ಸದ್ಯಕ್ಕೆ ಇನ್ಯಾವುದೂ ಮ್ಯಾಚ್ಗಳು ನಡೆಯಲ್ಲ. ಸೊ ವಿರಾಟ್ ಈಗ ಸದ್ಯಕ್ಕೇನು ಮತ್ತೆ ಬಂದಲ್ಲಿ ಆಡೋ ಒಂದು ಚಾನ್ಸಸ್ ಇಲ್ಲ. ಅವ್ರಿಗೆ ಅದು ಒನ್ ಆಫ್ ದ ಫೇವ್ರಿಟ್ ಗ್ರೌಂಡ್. ಮತ್ತು ಅಲ್ಲಿಯ ಪ್ರೇಕ್ಷಕರು ಅಷ್ಟೇ ಇವರನ್ನು ತುಂಬ ಇಷ್ಟಪಡ್ತಾರೆ, ಅಲ್ಲಿಯ ಕ್ರೀಡಾಭಿಮಾನಿಗಳು. ಈ ಒಂದು ಕಾರಣದಿಂದ ಅವ್ರಿಗೆ ತುಂಬ ಹೃದಯಕ್ಕೆ ಹತ್ತಿರವಾದಂತಹ ಒಂದು ಕ್ರೀಡಾಂಗಣ. ಅದರಿಂದ ಅವರು ಆ ಒಂದು ಭಾವುಕರಾಗಿ ಹೀಗೆ ಏನೋ ಒಂದು ವಿಶ್ ಮಾಡಿದಾರೆ ಹೊರತು ನಿವೃತ್ತಿಯ ಸೂಚನೆ ಅಲ್ಲ ಅನ್ನೋದು ಕೆಲವರ ಒಂದು ವಾದ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದೇ ರೀತಿ ಮಹಿಳೆಯರ ತಂಡ ಸೆಮೀಸ್ಗೆ ಸದ್ಯ ನನಗೆ ಎಲ್ಲಿ ಬರೀ ಹೊಡೆಸ್ಕೊಳ್ತಿದ್ರ, ಇವ್ರೇನಪ್ಪ 4 ಗೆದ್ದಿದಾರ, 2 ಹೊಡೆಸ್ಕೊಂಡಿದಾರ. ಏನು ಮಾಡ್ತಾರಪ್ಪ ಇವರು ಹೆಣ್ಮಕ್ಳು ನಮ್ಮ ಮರ್ಯಾದೆನ ಅಂತ ಅನ್ಕೊಳ್ತಾ ಇದ್ದೆ. ಸದ್ಯ ನ್ಯೂಜಿಲೆಂಡ್ ವಿರುದ್ಧ 53 ರನ್ಗಳಿಂದ ಭಾರಿ ಜಯ ಗಳಿಸಿದ್ದಾರೆ. ಒಳ್ಳೆಯದು. ಈಗಾಗಲೇ ಇಂಗ್ಲೆಂಡ್ ಇದೆ, ಆಸ್ಟ್ರೇಲಿಯಾ ಇದೆ, ದಕ್ಷಿಣ ಆಫ್ರಿಕಾ ಇದೆ, ನಾವು ಸೇರ್ಕೊಂಡ್ವಿ. ನಮ್ದು ಇನ್ನೂ ಒಂದು ಮ್ಯಾಚ್ ಇದೆ, ಬಟ್ ಸ್ಟಿಲ್ ನಾವು ಸೆಮೀಸ್ಗೆ ಪ್ರವೇಶ ಪಡೆದಿದ್ವಿ. ಏತನ್ವಾದ್ಯ ಸ್ಮೃತಿ ಮಂದಾನ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 17ನೇ ಶತಕ ಹೊಡೆದಿದ್ದಾರೆ. ಇವರು ಮೆಗ್ ಲ್ಯಾನಿಂಗ್ ಆಸ್ಟ್ರೇಲಿಯನ್ ಪ್ಲೇಯರ್. ಅವರ ಒಂದು ರೆಕಾರ್ಡ್ ಏನಿದೆ ಅದನ್ನು ಸರಿಗಟ್ಟಿದ್ದಾರೆ. ಸೊ ಈಗ ಜಂಟಿಯಾಗಿ ಇಬ್ಬರು ಆ ರೆಕಾರ್ಡನ್ನು 17 ಅಂದರೆ ಅತಿ ಹೆಚ್ಚು ಶತಕ ಗಳಿಸಿರುವ ವೀರ ವನಿತೆಯರು ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ, ಜಂಟಿಯಾಗಿದ್ದಾರೆ. ಸ್ಮೃತಿ ಮಂದಾನ ಭಾಳ ಚಿಕ್ಕವರು, ಯಾವಾಗ ಬೇಕಾದ್ರೂ ಇದನ್ನ ಸರ್ಪಾಸ್ ಮಾಡಿ ಮುಂದೆ ಹೋಗ್ತಾರೆ. ಸ್ಫೋಟಕ ಬ್ಯಾಟರ್ ಇವರು. ನಾವಿವಾಗ ಹಾಡು ಹೇಳ್ಬೋದು, ಹೆಣ್ಮಕ್ಳೇ ಹೌದಾ, ಸ್ಮೃತಿ ಮಂದಾನ ಖಂಡಿತ ಅಪ್ಲೈ ಆಗುತ್ತೆ. ಸೊ ಈ ವಾರದ ಕಥೆಯನ್ನ ನಾವು ಲೆಫ್ಟಿನೆಂಟ್ ಕರ್ನಲ್ ಆಗಿ ಗೌರವ ಪಡೆದಿರುವಂತಹ ನೀರಜ್ ಚೋಪ್ರಾ ಅವರ ವಿಚಾರವನ್ನ ತೆಗೆದುಕೊಳ್ತಾ ಇದ್ದೀವಿ. ಚಿನ್ನದ ಹುಡುಗ ನೀರಜ್ ಚೋಪ್ರಾ ನಮ್ಮ KSRTC ಬಸ್ ಸ್ಟ್ಯಾಂಡಿನ ಒಂದು ದೊಡ್ಡ ಸೈನ್ ಬೋರ್ಡ್ಸಲ್ಲೆಲ್ಲ ಅವರ ಒಂದು ಚಿತ್ರ ನೋಡುವಾಗ ಭಾಳ ಖುಷಿ ಅಂತ ಅನ್ನಿಸ್ತಿತ್ತು. ಇವರು ಟೋಕಿಯೋ ಒಲಿಂಪಿಕ್ಸಲ್ಲಿ ಚಿನ್ನ ಗೆದ್ದುಕೊಟ್ಟಿದ್ದಾರೆ, ನಮಗೆ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಬೆಳ್ಳಿ ಗೆದ್ದುಕೊಟ್ಟಿದ್ದಾರೆ. ಇವರ ಒಂದು ಜೀವನ ಕತೆ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಈ ಹುಡುಗ ಚಿಕ್ಕವರಿದ್ದಾಗ ಹರಿಯಾಣದವರು, ಇವರು ಪಾಣಿಪತ್ತಿನ ಹತ್ತಿರದ ಗ್ರಾಮದವರು. ಗುಂಡಕ್ಕಿರ್ತಾರೆ, ಇವ್ರನ್ನ ಗುಂಡ ಅಂತೆಲ್ಲ ರೇಗಿಸ್ತಿರ್ತಾರೆ. ಅದಕ್ಕೆ ಅವ್ರ ಪೇರೆಂಟ್ಸ್ ಆಯ್ತಪ್ಪ ನೀನು ಹೋಗು, ಏನಾದರೂ ಒಂಚೂರು ದೇಹ ಇಳಿಸೋದು ಹೆಂಗೆ ಸಾಧ್ಯನ ನೋಡು ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಏನು ಕಸರತ್ ಮಾಡು ಅಂತ ಹೇಳಿಬಿಟ್ಟು ಇವರೆಲ್ಲೊಂದು ಜಿಮ್ ಸೇರ್ಕೋತಾರೆ. ಆ ಜಿಮ್ನಲ್ಲಿ ಏನು ತಾಲೀಮ್ ಮಾಡ್ತಾ ಇರುವಾಗ ಅವ್ರಿಗೆ ಕಾಣಿಸುತ್ತೆ ಪಕ್ಕದ ಒಂದು ಕ್ರೀಡಾಂಗಣದಲ್ಲಿ ಹುಡುಗರುಗಳು ಜಾವೆಲಿನ್ ಥ್ರೋ ಮಾಡ್ತಾ ಇರೋದು, ಎಸೆತ ಮಾಡ್ತಿರೋದನ್ನ ನೋಡ್ತಾರೆ. ಅದನ್ನ ನೋಡಿದ್ಮೇಲೆ ಹೊರಗೆ ಈ ಬಲ್ಲೆ ಏನು ಚೆನ್ನಾಗಿ ಇದನ್ನು ಬೀಸ್ತಾರಲ್ಲ, ತುಂಬ ಚೆನ್ನಾಗಿ, ತುಂಬ ಶಕ್ತಿ ಅಂತ ಅನಿಸುತ್ತೆ, ನಾನು ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೇಳ್ತಾರೆ. ಆಗ ಪರ್ಮಿಂದರ್ ಸಿಂಗ್ ಅಂತ ಅಂದ್ಕೊಳ್ತೀನಿ ಅವ್ರ ಹೆಸರು, ಅಲ್ಲಿಯ ಕೋಚ್ ಯಾರಿದ್ರು ಅವರು, ಸುಮ್ಮನೆ ನೀನು ಎಸಿ ನೋಡೋಣ ಅಂತ. ಇವರು ಅವರನ್ನು ನೋಡಿನೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಸುಮ್ಮನೆ ಅವ್ರು ಹೆಂಗೆ ಮಾಡ್ತಾರೆ ಅದನ್ನು ನೋಡಿ ಅದನ್ನು ಮಾಡಿದಾಗ್ಲೇ ಎಲ್ಲ ಇವನ ಏನು ಟ್ರೈನಿಂಗ್ ಇಲ್ಲದೆ ಇಷ್ಟು ಅತ್ಯುತ್ತಮವಾಗಿದೆ ಇವಂದು, ಇನ್ನು ನಿಜವಾಗ್ಲೂ ಇವನಿಗೆ ಟ್ರೈನಿಂಗ್ ಕೊಟ್ಟರೆ ಹೇಗೆ ಅಂತ. ಅವರು ಚಿಕ್ಕ ಹುಡುಗ ಇದ್ದಾಗಲೇ 60 ಮೀಟ್ರ್ ದೂರಕ್ಕೆ ಎಸಿತಾರೆ. ಅಷ್ಟು ಒಂದು ಏನು ಭುಜಗಳನ್ನು ಅಷ್ಟು ಸದೃಢವಾಗಿ ಮಾಡಿಕೊಂಡು ಅವರ ಎಸೆತವನ್ನು ಅಷ್ಟು ಕರಾರುವಕ್ಕಾಗಿ ಮಾಡಿರ್ತಾರೆ. ಅದನ್ನು ನೋಡಿ ಇವರಿಗೆ ಪಾಣಿಪತ್ತಕ್ಕೆ ಸೇರಿಸ್ಕೋತಾರೆ. ಬಟ್ ಏನು ಇದಕ್ಕೆ ಏನು ಕ್ರೀಡಾ ತರಬೇತಿಗೆ. ಆದರೆ ಅಲ್ಲಿ
ತಮಾಷೆ ಅಂತ ಹೇಳಿದ್ರೆ ಜಾವಲಿನ್ ಥ್ರೋಗೆ ಯಾರೂ ಇರಲ್ಲ, ಏನು ಕೋಚ್ ಇರಲ್ಲ. ಅವಾಗ ಅವರು ಕೊನೆಗೆ ಇಲ್ಲ ನನ್ನ ಕೈಯಲ್ಲಿ ಇದಾಗಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಪಂಚ್ಕುಳಾಗಿ ಬರ್ತಾರೆ. ಪಂಚ್ಕುಳದಲ್ಲಿ ಟ್ರೈನಿಂಗ್ ತಗೋತಾರೆ. ಅಲ್ಲಿಂದ ಅವ್ರು ಹಿಂದೆ ತಿರುಗಿ ನೋಡೋಂಥ ಅವ್ರ ಶಾಲೆನಲ್ಲೇ ಇದು ಏನು ಮೆಡಲ್ಗಳನ್ನ ತರಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕೊನೆಗೆ ಅವರು 13ನೇ ವಯಸ್ಸಿಂದ ಈ ಜಾವಲಿನ್ ಥ್ರೋ ಶುರು ಮಾಡ್ತಾರೆ. ಶುರು ಮಾಡಿಕೊಂಡು ಹಾಗೆ ಆಡ್ತಾ ಆಡ್ತಾ ಚಿಕ್ಕ ವಯಸ್ಸಿನಲ್ಲೇ ಅವರು ಇವರ ಒಂದು ಕ್ರೀಡಾ ಒಂದು ಕೆಪಬಿಲಿಟಿನ ಕೌಶಲವನ್ನು ಗಮನಿಸಿ ಭಾರತೀಯ ಸೇನೆಯವರು ಇವರಿಗೆ ನಾಯಬ್ ಸುಬೇದಾರ್ ಆಗಿ ತಗೊಂಡ್ಬಿಡ್ತಾರೆ. ಅವರ ಒಂದು ಇದಕ್ಕೆ ಭಾರತೀಯ ಸೇನೆಗೆ ಕರ್ಕೊಳ್ತಾರೆ. ಅಲ್ಲಿಂದ ಅವರು ಪುಣೆ ಆರ್ಮಿಯಲ್ಲಿರುವಂತಹ ಪುಣೆಯಲ್ಲಿರುವಂತಹ ಸ್ಪೋರ್ಟ್ಸ್ ಟ್ರೈನಿಂಗ್ ಅಕಾಡೆಮಿಗೆ ಅವರನ್ನು ಕಳಿಸ್ತಾರೆ. ಇವರಲ್ಲಿ ಟ್ರೈನ್ ಆಗ್ತಾನೆ ಡಿಗ್ರಿ ಮಾಡ್ಕೊಳ್ತಾರೆ. ಡಿಗ್ರಿ ಮಾಡ್ಕೊಂಡು ತುಂಬ ಬೇಗ ಇವ್ರ ಜೀವನದಲ್ಲೆಲ್ಲ ಭಾಳ ಬೇಗ ನಡೆದೋಗಿದೆ. 27 ವರ್ಷದವ್ರು ಇವರು. ಇಷ್ಟು ಬೇಗ ಎಲ್ಲ ಆಯಿತು ಅಂತ ಹೇಳಿದ್ರೆ ಆಮೇಲೆ ನ್ಯಾಷನಲ್ ಚಾಂಪಿಯನ್ ಆಗ್ತಾರೆ. ಅದಾದಮೇಲೆ ಏನೋ ಅರ್ಜುನ ಅವಾರ್ಡ್ ಹುಡ್ಕೊಂಬರುತ್ತೆ ಇವ್ರನ್ನ. ಅದಾದಮೇಲೆ ಖೇಲ್ ರತ್ನ ಬರುತ್ತೆ. ನೋಡಿ, ಈ ವರ್ಷ ಪದ್ಮಶ್ರೀ ತಗೊಂಡ್ರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪದ್ಮಶ್ರೀ. ಆದರೆ ಅವರ ಸಾಧನೆ ಅಮೋಘ, ಅತ್ಯಮೋಘ ಸಾಧನೆ ಅವರು. ಆಮೇಲೆ ದೇಶಕ್ಕೋಸ್ಕರ ನಾನು ಮಾಡಲೇಬೇಕು, ನನ್ನ ದೇಶವನ್ನು ನಾನು ಸ್ಪೋರ್ಟ್ಸಲ್ಲಿ ನನ್ನ ದೇಶದ ಧ್ವಜವನ್ನು ಎತ್ತಿ ಹಿಡಿಬೇಕು ಅಂತ ಹೇಳ್ತಾರಲ್ಲ, ಅದು 100% ಅವ್ರು ಕೊಡುವಂಥ ಒಂದು ಎಫರ್ಟಿಂದನೇ ಅದು ಚಿನ್ನ ಮತ್ತು ಬೆಳ್ಳಿ ಪದಕಗಳು ಒಲಿದು ಬಂದಿರೋದು ಇವ್ರಿಗೆ ಅಂತ. ಆಮೇಲೆ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ ಇವರು. ವರ್ಲ್ಡ್ ಚಾಂಪಿಯನ್ಶಿಪ್ ಹಾಗೂ ಇದರಲ್ಲಿ ಯಾವುದರಲ್ಲಿ ಕೋವಿಡ್ ಟೈಮ್ನಲ್ಲಿ ಇವ್ರಿಗೆ ತರಬೇತಿ ಮಿಸ್ ಆಗುತ್ತೆ, ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸೋದು ಮಿಸ್ ಆಗುತ್ತೆ. ಯಾವುದ್ರಿಂದನೂ ಅವರು ಧೃತಿಗೆಡಲ್ಲ, ಮುಂದುವರಿತಾರೆ. ಅವರು ಅಷ್ಟು ತರಬೇತಿ ತಗೊಂಡು ಅಷ್ಟು ಪರಿಶ್ರಮ ಹಾಕಿ ಅಷ್ಟು ಕಠಿಣ ಸಾಧನೆ ಮಾಡಿದ್ದಕ್ಕೆ ಇವತ್ತು ಅವರು ಪದ್ಮಶ್ರೀ ಲೆಫ್ಟಿನೆಂಟ್ ಕರ್ನಲ್ ನೀರಜ್ ಚೋಪ್ರಾ ಆಗಿದ್ದಾರೆ. ಭಾರತೀಯ ಸೇನೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಿದೆ, ಪ್ರೋತ್ಸಾಹ ಕೊಟ್ಟಿದೆ. ಈ ಕಾರಣದಿಂದನೇ ಅವರು ಮುಂದುವರಿತಾ ಇದ್ದಾರೆ. ದೇಶದ ಭವಿಷ್ಯವನ್ನು, ಕ್ರೀಡಾ ಭವಿಷ್ಯವನ್ನು ಇನ್ನಷ್ಟು ಉಜ್ವಲಗೊಳಿಸೋಕೆ ಮತ್ತು ನಮ್ಮ ದೇಶದ ಬಾವುಟವನ್ನು ಇನ್ನಷ್ಟು ಎತ್ತರದಲ್ಲಿ ಹಾರಿಸೋದಕ್ಕೆ ಅವರು ಪರಿಶ್ರಮ ಹಾಕ್ತಾ ಇದ್ದಾರೆ. ಹೌದು, ಅಂದರೆ ಭಾರತದಲ್ಲಿ ಸಾಕಷ್ಟು ಅವಕಾಶಗಳಿದೆ. ಪ್ರತಿಭೆಗಳು ನಮ್ಗೆ ಆ ಅವಕಾಶ ಸಿಗಲಿಲ್ಲ ಅಂಥೇಳಿ ಕೂರುವಂಥದ್ದಲ್ಲ. ಯಾಕೆಂದರೆ ನಿಮ್ಮ ಪ್ರಯತ್ನ ಎಷ್ಟಿದೆ ಅನ್ನೋದ್ರ ಮೇಲೆ ನಿಮ್ಮ ಅವಕಾಶಗಳು ಸಿಗತ್ತೆ. ಈಗೇನು ಮಹೀಂದ್ರ ಗ್ರೂಪ್ ಇವರೆಲ್ಲ ಸ್ಪಾನ್ಸರ್ ಮಾಡಲಿಕ್ಕೆ ತುಂಬ ಇದಿದೆ, ಸಂಘ ಸಂಸ್ಥೆಗಳಿವೆ. ನಾವು ಮಾಡಿ ಒಂದು ಸಾಧನೆ ಮಾಡಿ ಅದ್ರ ಮೂಲಕ ಅವರ ಗಮನ ಸೆಳೀಬೇಕು. ಅದನ್ನು ನಾವು ಮಾಡಬೇಕು. ಸೊ ಇದಿಷ್ಟು ನಮ್ಮ ಈ ವಾರದ ಮಾತುಕತೆಯಾಗಿತ್ತು. ಮುಂದಿನ ವಾರ ಮತ್ತಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.